ಹಾಸನ ಜಿಲ್ಲೆ ಇಲ್ಲಿ ಬರಲಿಕ್ಕೆ ನಾನು ಕಾರಣ ಎರಡು. ಒಂದು, ಹಾಸನ ಜಿಲ್ಲೆಗೆ 11 ವರ್ಷಗಳ ಹಿಂದೆ ನಾನು ಪೊಲೀಸ್ ಅಧೀಕ್ಷಕನಾಗಿ ಸೇವೆ ಆರಂಭ ಮಾಡಿದ ಎರಡನೇ ಜಿಲ್ಲೆ. 2013 SP ಆಗಿದ್ದ ಜಿಲ್ಲೆ. ಜೇನ್ಗಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಬರಿಗಾಲಲ್ಲಿ ನನ್ನ ಹತ್ತಿರದೆ ಮಾಲೇಕಲ್ ತಿರುಪತಿ ಸ್ವಾಮಿ ಬೆಟ್ಟ, ಮಾಡಾರಮ್ಮ, ಅಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ವಿಶೇಷ ಒಲವು ನನಗೆ. ಶಿಕ್ಷಣ ಅದು ಒಂದು ಕಾರಣ. ಎರಡನೇದು, ಈ ಚಿತ್ರ ಸರ್ಕಾರಿ ಶಾಲೆಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರು. 1ನೇ ತರಗತಿಯಿಂದ ಪದವಿವರೆಗೂ ಕೂಡ ಸರ್ಕಾರಿ ಶಾಲೆಗಳಲ್ಲೇ ಓದಿದ ಹುಡುಗ ನಾನು, ಕನ್ನಡ ಮೀಡಿಯಂನಲ್ಲಿ. ಸ್ವಿಫ್ಟ್ ಡಿಸೈರ್, ಯೆಲ್ಲೋ ಬೋರ್ಡ್, ಅದನ್ನು ಕಂಪ್ಲೀಟ್ ಬಿಟ್ಟಿದ್ದೀವಿ. ತಿಂಗಳ 10,000 ಬರುತ್ತಲ್ಲ, 10ರಿಂದ 12,000 ಕಷ್ಟ. ಯಾಕಂದ್ರೆ ಹೇಳ್ತಿದ್ದೀವಿ ಅಂದ್ರೆ, ಬದುಕು ಕಟ್ಕೊಳ್ಳಿಕ್ಕೆ ಸಾವಿರಾರು ಹಾದಿ. ಒಬ್ರು ಕಲಾವಿದರಾಗಿರ್ಲಿ, ಸಾಹಿತ್ಯ ಕ್ಷೇತ್ರ ಆಗಿರ್ಲಿ, ವೈದ್ಯ ಕ್ಷೇತ್ರ ಆಗಿರ್ಲಿ, ಬಹುದೊಡ್ಡ ನಟನೆ ಆಗಿರ್ಲಿ, ಹಿರಿಯ ಕಲಾವಿದರೇ ಆಗಿರ್ಲಿ, ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡೋದಾಗಿರ್ಲಿ, ಮಾಧ್ಯಮದಲ್ಲೇ ಇರಲಿ, ಬಹುದೊಡ್ಡ ಕನಸನ್ನು ಇಟ್ಕೊಂಡು ಮನೋರಂಜನಾ ಕ್ಷೇತ್ರದ ತಮ್ಮ ಬದುಕನ್ನು ಆರಂಭ ಮಾಡೋರೇ ಇರಲಿ. ಪೂಜ್ಯ ಪುಣ್ಯದಿಂದ ಹಿಡಿದು ಕೃಷ್ಣ ಅವರಿಂದ ಹಿಡಿದು ಸಣ್ಣ ಪಾತ್ರವನ್ನು ಮಾಡಿದ ಯಾರೇ ಆಗಲಿ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಅದನ್ನ ಗೌರವಿಸಬೇಕಾದದ್ದು ಸ್ವಾಸ್ಥ್ಯ ಜವಾಬ್ದಾರಿಯುತ ಸಮಾಜದಲ್ಲಿರುವ ಜವಾಬ್ದಾರಿಯುತ ವ್ಯಕ್ತಿಗಳ ಕರ್ತವ್ಯ. ಸಿನಿಮಾ ಅಂದ್ರೆ ಬರೀ ಕಮರ್ಷಿಯಲ್ ಹಿಟ್ ಕೊಡೋ ಸಿನಿಮಾಗಳೇ ರಾರಾಜಿಸಬಾರದು, ರಾರಾಜಿಸಕೂಡದು. ಸಾಹಿತ್ಯ, ಸಂಗೀತ, ಮನೋರಂಜನೆ ಒಂದು ಸಮಾಜದ ಆರೋಗ್ಯದ ಸ್ಥಿತಿಗೆ ಹಿಡಿದ ಕನ್ನಡಿ. ಐ ರಿಪೀಟ್ ಇಟ್ ಅಗೇನ್. ಸಾಹಿತ್ಯ, ಸಂಗೀತ, ಮನೋರಂಜನೆ ಅನ್ನೋದು ನಾವು ಬದುಕುವ ಸಮಾಜದ ಆರೋಗ್ಯ, ಅದರ ಸ್ಥಿತಿಗೆ ಹಿಡಿದ ಕೈಗನ್ನಡಿ. ಶಿಕ್ಷಣ, ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಅಖಿಲ ಭಾರತ ಸೇವೆಗೆ ಸೇರಿದವನಾಗಿ 15 ವರ್ಷಗಳ ಸೇವಾವಧಿಯನ್ನು ಮುಗಿಸಿ ಒಬ್ಬ ಕನ್ನಡಿಗನಾಗಿ, ಅದರಲ್ಲೂ ಗದಗ ಜಿಲ್ಲೆಯ ನೀಲಗುಂದಕ್ಕೆ ಸೇರಿದವನಾಗಿ, ಸಾಮಾನ್ಯ ಕೃಷಿಕ ತಂದೆ ತಾಯಿಗಳನ್ನು ಹೊಂದಿ ಅವರಿಂದ ಶಿಕ್ಷಣವನ್ನು ಪಡೆದು ಬೆಳೆದು ಬಂದ ವ್ಯಕ್ತಿಯಾಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರಗಳಿಗೆ ಸುತ್ತಿ ನೀವು ಕಟ್ಟೋ ತೆರಿಗೆಯಲ್ಲಿ ನಮ್ದು ಪ್ರವಾಸಗಳಾಯ್ತದೆ. ನಮ್ಮನ್ನ ಯುರೋಪಿಗೆ ಕರ್ಕೊಂಡು ಹೋಗಿದ್ರು. ಜರ್ಮನ್ ಬವೇರಿಯಾ ಅಂತ ಒಂದು ರಾಜ್ಯ. ಟು ಅಂಡರ್ಸ್ಟ್ಯಾಂಡ್, ಕಲಿಲಿಕ್ಕೆ, ಏನ್ ಕಲಿಲಿಕ್ಕೆ, ಅಲ್ಲಿಯ ಶಿಕ್ಷಣ ಪದ್ಧತಿ ಹೇಗಿದೆ, ಪೊಲೀಸ್ ವ್ಯವಸ್ಥೆ ಹೇಗಿದೆ, ಸ್ಮಾರ್ಟ್ ಸಿಟಿ ಅಂದೇನು, ಪ್ರೊಟೆಕ್ಷನ್ ಹೇಗಿರ್ತದೆ, ಆ ರಾಷ್ಟ್ರಗಳಲ್ಲಿ ಏನೆಲ್ಲ ಆಗಿದೆ, ನಾವೇನ್ ಮಾಡ್ಬೇಕು ಅನ್ನೋದನ್ನ ಕಲಿಯೋದಕ್ಕೆ ನಮ್ದು ಹಣ ಕೊಟ್ಟು ಒಂದು 10 ಜನರ ತಂಡ. ಅದನ್ನ ಕಲಿತು ಬಂದ ಮೇಲೆ ಹೇಳ್ಬೇಕಲ್ಲ. ನಾವೇನೋ ಪ್ರವಾಸ ಮಾಡಿದ್ವಿ, ಒಳ್ಳೆ ಹೋಟೆಲ್ ಇದ್ವಿ, ಫೋಟೋ ತಕೊಂಡ್ವಿ, ಬಂದೇ ಮುಗಿದು ಹೋಯ್ತಾ? IAS IPS ಅಧಿಕಾರಿಗಳಂದ್ರೆ ಜವಾಬ್ದಾರಿ ಇರ್ತದೆ ನಮ್ಗೆಲ್ಲ. ಆ ಜವಾಬ್ದಾರಿಯನ್ನ ಯಾವ ರೀತಿ ಉಮೇಶ್ ಅವರು, ರವಿ ಅವರು, ಕೃಷ್ಣ ಅವರು, ಅಥವಾ ನಮ್ಮ ಚಿತ್ರ ನಿರ್ಮಾಪಕರ ತಂಡದ ಅಧ್ಯಕ್ಷರಾಗಿದ್ದ ಸುರೇಶ್ ಅವರು ಜವಾಬ್ದಾರಿಯ ಸ್ಥಾನದಲ್ಲಿದ್ದವರು ನಮಗನಿಸಿದ್ದನ್ನು ಹೇಳಬೇಕು ಸಮಾಜಕ್ಕೆ. ಒಬ್ಬ ವೈದ್ಯರಾದವರು ಬಡವರಿಗೆ ಚಿಕಿತ್ಸೆ ಕೊಡಬೇಕು. 4 ಅಕ್ಷರ ತಿಳಿದವರು ತಿಳಿಲ್ಲ ಅವರಿಗೆ ಹೇಳಬೇಕು. ಸಾಹಿತ್ಯ ಅಥವಾ ಸಂಗೀತ ಕಲಿತಿರ್ತಕ್ಕಂಥ ಜೂನಿಯರ್ ರಾಜ್ಕುಮಾರ್ ದೊಡ್ಡ ಹೆಸರನ್ನು ಹೇಳ್ಕೊಂಡು ಬಂದವರು ನಾಡು, ಜಲ, ನಮ್ಮ ನಡೆ, ನುಡಿ ಬಗ್ಗೆ ಒಂದು ಹಾಡಿನ ಮೂಲಕ ಯಾವ ರೀತಿ ಅವ್ರು ಹೇಳ್ತಾರ ಹೇಳಬೇಕು. ಶಕ್ತಿ ಇದ್ದವರು ದಾನವನ್ನು ಮಾಡಬೇಕು, ಫೀಸ್ ಕಟ್ಟಬೇಕು. ಇದು ಸಮಾಜವನ್ನು ಕಟ್ಟುವ ಶಂಕರಾಚಾರ್ಯರ ದಿನಾಚರಣೆ ಅಂತ ಅವ್ರು ಗುರುತು ಮಾಡಿದ್ರಲ್ಲ. ಅಹಂ ಬ್ರಹ್ಮಾಸ್ಮಿ ವಸುದೈವ ಕುಟುಂಬಕಂ ಕಲ್ಪನೆಯನ್ನು ಕೊಟ್ಟ ನಾವು, ಭರತನಾಟ್ಯವನ್ನು ಮಾಡಿದ ಹಾನ್ಸಿ, ಅವಳ ಈ ಕಲ್ಚರಲ್, ಇದಕ್ಕೆ ಸಾಂಸ್ಕೃತಿಕ ಕ್ರಾಂತಿ ಅಂತ ಕರೀತಾರೆ, ಹಬ್ಬ ಅಂತಲೂ ಕರೀತಾರೆ.
ನಮ್ಮ ದೇವರುಗಳನ್ನ ಆರಾಧಿಸೋದು, ಜೇನುಗಲ್ಲು, ಎಡಪಾದ ಬಲಪಾದ ಅಷ್ಟು ಜನ ಸೇರ್ತಾರೆ. ಮಾಡ ಗೌರವ ಅಷ್ಟು ಜನ ಸೇರ್ತಾರೆ. ನಮ್ಮ ಆಲಯಗಳು ತಿರುಪತಿ ಎಷ್ಟೊಂದು ವರ್ಷಗಳ ಹಳೆಯದು. ಇದನ್ನ ಆಚರಿಸುವುದರ ಜೊತೆಗೆ ನಮ್ಮ ಸಮಸ್ಯೆಗಳಿಗೂ ಸ್ಪಂದಿಸುವ ಗುಣ, ಆ ಗುಣ ನಮ್ಮಲ್ಲಿ ಕರೆತರುವಂತೆ ಮಾಡುತ್ತದೆ. ಏನ್ ಹೇಳಲಿಕ್ಕೆ ಬರುತ್ತೆ ಅನ್ನೋದಿಷ್ಟೇ. ನಾವ್ ಏನೇ ಆಗಿರ್ಲಿ, ಚಂದ್ರು ಕಾರ್ ಡ್ರೈವರ್ ಆಗಿರ್ಲಿ, ಉಮೇಶ್ ಅವರೊಬ್ಬರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿರ್ಲಿ, ಅಥವಾ ಪೂಜ್ಯ ಪುಣ್ಯ ಸಣ್ಣ ಬಾಲ ನಟನೆ ಆಗಿರ್ಲಿ, ಅವರಿಗೆ ಒಂದು ಸಾಮಾಜಿಕ ಸಮಸ್ಯೆ ಅಂತ ಅನಿಸ್ತು ಶಾಲೆ. ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕಲ್ಲ. ಖಾಸಗಿ ಶಾಲೆ ಇಂಗ್ಲಿಷ್ ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ, ಬಿಕಾಸ್ ಅದನ್ನ ನೋಡ್ಲಿಕ್ಕೆ ಸಪರೇಟ್ ವ್ಯವಸ್ಥೆ ಇದೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನಿಸಿದ್ದನ್ನ ಎಕ್ಸ್ಪ್ರೆಸ್ ಮಾಡುವ ಬಗೆ, ನಾನೊಬ್ಬ ಪೊಲೀಸ್ ಅಧಿಕಾರಿ, ಕರೆಕ್ಟ್ ಆಗಿ FIR ಮಾಡಬೇಕು, ಚಾರ್ಜ್ ಶೀಟ್ ಮಾಡ್ಬೇಕು. ಯಾರೇ ಆಗಿರಲಿ ತಪ್ಪಿತಸ್ಥರು, ಕಣ್ಣೆದುರಿಗೆ ಕಾಣುವ ಅನ್ಯಾಯವನ್ನು ಪ್ರತಿರೋಧಿಸಿ ಬಂದವರಿಗೆ ನಾನು ಪ್ರೊಟೆಕ್ಷನ್ ಕೊಡಬೇಕು. ಅದು ನನ್ನ ಜವಾಬ್ದಾರಿ. ಒಬ್ಬ ಕನ್ನಡಿಗನಾಗಿ ನೆಲ ಜಲ, ಇಲ್ಲಿ ನಮ್ಮ ರಾಜ್ಯ, ನಮ್ಮ ಸಾಂಸ್ಕೃತಿಕ ನಾಯಕರು ಯಾರ್ಯಾರಿದ್ದಾರೆ ಅವರನ್ನ ಬಿಂಬಿಸಲೇಬೇಕು. ಅದು ಪೌರಾಣಿಕ ನಾಯಕರಾಗಿರಲಿ, ಐತಿಹಾಸಿಕ ನಾಯಕರಾಗಿರಲಿ, ಸಾಂಸ್ಕೃತಿಕ ನಾಯಕರಾಗಿರಲಿ. ಯಾವುದೋ ಒಂದು ದೊಡ್ಡ ಹಾಲಿವುಡ್ ಸಿನಿಮಾನೇ ಹೊಗಳೋದಲ್ಲ, ಅಥವಾ ಬಾಲಿವುಡ್ಡೇ ಅಲ್ಲ. ಬಾಲಿವುಡ್ ನಂತೆ ನಮ್ಮ ಸಿನಿಮಾ, ನಮ್ಮವರೊಬ್ಬರು ಸಣ್ಣ ಕಲಾವಿದರು ಅಂದ್ರೆ ಅವ್ರ ಜೊತೆ ನಿಲ್ಬೇಕಲ್ಲ. ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆಗೆ ಕೃಷ್ಣ ಅವರು ಬೆಳಿಬೇಕಲ್ಲ. ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳ ಮನೆಗಳನ್ನು ಹೊಂದದವ್ರ ಜೊತೆಗೆ ಉಮೇಶ್ ನಂತ ಜನಪರ ಕಾಳಜಿಯನ್ನು ಹೊಂದೋರ್ಗೂ ಸಬ್ಸಿಡಿ ಸಿಗ್ಬೇಕಲ್ಲ, ಅವ್ರಿಗೂ ಸಿಗ್ಬೇಕಲ್ಲ. ಡಾಕ್ಟರ್ ರಾಜ್ ಅವರು ಹಂಗೆ ಆರಂಭ ಮಾಡಿದಿರ್ತಾರೆ ಹಾದಿಯನ್ನ. ಆದ್ರೆ ನಾವು ಮಾಡೋ ಕೆಲಸದಲ್ಲಿ ತೃಪ್ತಿ ಇರ್ಬೇಕಪ್ಪ, ಅಷ್ಟೇ. ನಾನು ಸಣ್ಣದೇ ರೋಲ್ ಮಾಡಿ, ದೊಡ್ಡದೇ ರೋಲ್ ಮಾಡಿ, ನಾನು ಹಿರಿಯ ಕಲಾವಿದನೇ ಆಗಿರ್ಲಿ, ಕಿರಿಯ ಕಲಾವಿದನೇ ಆಗಿರ್ಲಿ, ಲೈಟ್ ಬಾಯ್ ಆಗಿರ್ಲಿ, ನಾನ್ ಡೈರೆಕ್ಟರೇ ಆಗಿರ್ಲಿ, ಸ್ಕ್ರಿಪ್ಟ್ ಬರೀತಿರ್ಲಿ, ಇನ್ನೊಂದು ಮಾಡ್ತಿರ್ಲಿ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ನಾವು ಖಂಡಿತ ಬದಲಾವಣೆಯನ್ನ ಕಾಣಬಹುದು. ಅದನ್ನು ಮಾಡ್ಲಿಕ್ಕೆ ನಮ್ಮ ರಾಜ್ಯ ಎಸ್ಪೆಷಲಿ 1 ತಿಂಗಳ ಕಾಲ ಉತ್ತರ ಪ್ರದೇಶದಲ್ಲಿ ಇದ್ದೇನೆ. ಹಾಥ್ರಾಸ್ ಅಂತ ಒಂದು ಜಿಲ್ಲೆ, ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ, ಅಲಿಗಢ್, ಕನೌಜ್, ಹಾಥ್ರಾಸ್, ಫತೇಪುರ್ ಸಿಕ್ರಿ, ಆಗ್ರಾ, ಈ ಜಿಲ್ಲೆಯ ಪ್ರತಿ ಹಳ್ಳಿಗಳಿಗೂ ನಾನು ಭೇಟಿ ಕೊಟ್ಟೆ. ಅಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಹೋದಾಗ ಹಾಳು ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ರಾಜ್ಯ ಕರುನಾಡು ಅದ್ಭುತ, ಪರಮಾದ್ಭುತ. ಕರುನಾಡು ಹುಟ್ಟಿದ ನಾವೆಲ್ಲರೂ ಜನರೇ. ಅತಿಶಯೋಕ್ತಿಯಿಂದ ಹೇಳ್ತಾ ಇಲ್ಲ. ನಾನು ರಾಜಸ್ಥಾನದಲ್ಲೂ ಕೆಲಸ ಮಾಡಿದ್ದೀನಿ, ಡೆಲ್ಲಿನಲ್ಲೂ ಕೆಲಸ ಮಾಡಿದ್ದೀನಿ. ತರಬೇತಿಗಳಿಗೆ ಹೋದಾಗೆಲ್ಲ ಹಳ್ಳಿಗಳಿಗೆಲ್ಲ ಭೇಟಿ ಕೊಡ್ತೀನಿ. ಅವಾಗ ನನ್ನ ಹವ್ಯಾಸ ಅಲ್ಲಿಯ ಜನರ ಸಾಮಾಜಿಕ ಸ್ಥಿತಿಗತಿಯನ್ನು ನೋಡೋದು, ಕಲಿಯೋದು, ಬಂದು ಅದನ್ನು ಹೇಳೋದು. ಯಾರು ಬೆಳಿಬೇಕು ಅಂತಾರೋ ಅವರಲ್ಲಿ ಕಿಚ್ಚು, ಆ ಜ್ವಾಲೆಯನ್ನು ಹರಿಸೋದು ನನಗೊಂಥರ ಹವ್ಯಾಸ. ಯಾರೇನೇ ಅನ್ಕೊಳ್ಳಿ, ಬೆಕ್ಕದವರಿಲ್ಲ ಅವರು. ಚಂದ್ರುಗೆ ನನ್ನಿಂದ ಸಹಾಯ ಆಯ್ತದ, ಮನೆಯಲ್ಲಿ ಹೋಗ್ಬೇಕಾದ್ರೆ ಕಾವು ಕಾಯ್ತೀನಿ. ಉಮೇಶನಿಗೆ ಅಥವಾ ಇನ್ನೊಬ್ಬರಿಗೆ ನನ್ನಲ್ಲಿ ಶಕ್ತಿ ಇದೆ, ನಾನು ಬೆಳಿಬೇಕು ಸ್ವಾಮಿ ಅಂದ್ರೆ ಅವ್ರಿಗೆ ಅಡ್ಡಗೋಡೆಯಾಗಿ ಬೆನ್ನೆಲುಬಾಗಿ ನಿಲ್ತೀನಿ. ಇದು ನನ್ನ ಹವ್ಯಾಸ, ಅಷ್ಟೇ. ಸಿಂಪಲ್ ಹೇಳೋದು ಬಯಸಿದಿಷ್ಟೇ. ಸರ್ಕಾರಿ ಶಾಲೆಗಳ ಸಮಸ್ಯೆ ಅನ್ನೋದು ನನಗೆ ಗೊತ್ತಿದೆ, ಪಕ್ಕ ಗೊತ್ತಿದೆ. ಅದ್ರ ಜೊತೆ ಖಾಸಗಿ ಶಾಲೆಗಳ ಜೊತೆ ಕಾಂಪಿಟೇಷನ್ ಬಿಟ್ಟಿದ್ದು ಅನಿವಾರ್ಯ. ನಮ್ಮ ಮಕ್ಕಳಲ್ಲಿ ಕಿಚ್ಚನ್ನ ಹೆಚ್ಚಿಗೆ ಮಾಡ್ಬೇಕು, ಅಷ್ಟೇ. ಸಿಂಪಲ್. ಈಗ ಹನ್ಸಿ ಅವಳು ಭರತನಾಟ್ಯ ಮಾಡಿದ್ರು, ಅವ್ರ ತಂದೆ ತಾಯಿಗಳಾದವರು ಬೆಕ್ಕದಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅವಳ ಎಕ್ಸ್ಪ್ರೆಷನ್ ಬಗ್ಗೆ ನಿರೂಪಕರು ಹೇಳ್ತಾ ಇದ್ರು. ಅವಳಿಗೆ ಗೋಣು ಕತ್ತು ಹೊಲಿಸೋದೆಲ್ಲ ಆಯಿಸಿ ಅವಳಿಗೆ ಸರಿಯಾಗಿ ತರಬೇತಿ ಕೊಟ್ಟಿದ್ದೇ ಆದಲ್ಲಿ ಅವಳು ಅಂತಾರಾಷ್ಟ್ರೀಯ ಪಟು ಆಯ್ತಾರೆ. ಆದ್ರೆ ಅದನ್ನು ಕೊಡಿಸೋ ಒಂದು ವ್ಯವಸ್ಥೆ ಬೇಕಲ್ಲ. ನಾವು ಬಟ್ಟೆ ಕಟ್ಕೊಂಡು ಸಣ್ಣದಾಗಿ ಕಾಸು ಕೂಡಿಟ್ಕೊಂಡು ವ್ಯವಸ್ಥೆ. ಇಲ್ಲಿ ಸಿಕ್ಕಾಪಟ್ಟೆ ನೆಪೋಟಿಸಮ್ ಏನಂದರೆ ಪಾರ್ಶಾಲಿಟಿ ಮಾಡ್ತಾರೆ. ಇಲ್ಲಿ ಸರ್ವೇಗಳಿಂದಲೇ ಹೆಸರುಗಳು ಉದ್ಧಾರ ಆಯ್ತವೆ. ಅಂತದ್ರ ಮಧ್ಯೆ ಅವನು ಪ್ರತಿಭೆಯನ್ನು ತೋರಿಸಿ ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಕೆಟ್ಟತನ ಬೇಕು ಸರ್. ಬ್ಯಾಕ್ಟರ್ಗಳು ಸೆಟ್ ಹೊಡಿಬೇಕು, ನೀವು ಸೈಲೆಂಟ್ ಆಗಿರ್ಬಾ. ಯಾರ್ಯಾರೋ ಮಕ್ಕಳು ಏನೇನೋ ಆಯ್ತಾರೆ ಅಂತೇಳಿ ನಾವು ಸೈಲೆಂಟ್ ಆಗ್ಬಾರ್ದು. ಹಂಗಂದ್ರೆ ಅವ್ರದೇ ಗಾದೆ, ಅವರದೇ ರಾಜ್ಯ, ಅವರೇ ಆಯ್ಕೆ ಮಾಡಿಬಿಡ್ತಾರೆ. ಯಾಕೆ? ನಾವು ಇದ್ದೀವಿ, ನಾವು ಆಳ್ತೇವೆ, ನಮ್ಮಲ್ಲೂ
ಅದೊಂದು ಸ್ವತ್ತಲ್ಲ ಅನ್ನುವ ಸ್ವಂತಿಕೆ, ಧೈರ್ಯವಂತಿಕೆ ಬರಬೇಕು. 21ನೇ ಶತಮಾನ, 75 ವರ್ಷ ಆಯಿತು ಸ್ವತಂತ್ರ ಬಂದು. ಭಗತ್ ಸಿಂಗ್ ಹೇಳ್ತಾ ಇದ್ರು, ನಾವು ಅಚ್ಚಾಕ್ಸ್ಕೊಂಡಿದ್ದೀವಿ, ನಾನು ಅಪಾರವಾಗಿ ಪ್ರೀತಿಸೋ ನಾಯಕ ಅಂತಂದ್ರೆ ಭಗತ್ ಸಿಂಗ್ ಮತ್ತು ಆಜಾದ್. ಅವ್ರು ಹೇಳಿದ್ದು ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಅವ್ರ ಕನಸೇನಾಗಿತ್ತು ಅಂತ, ವಯಸ್ಸು ನಾನೇಕೆ ನಾಸ್ತಿಕ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಓದಬೇಕು. ಸಾಹಿತ್ಯ ಕ್ಷೇತ್ರದಲ್ಲಿರುವ ಚಿತ್ರಕಲೆ, ಚಿತ್ರ ಮನೋರಂಜನಾ ಕ್ಷೇತ್ರದಲ್ಲಿರುವ ಓದು ಬಹಳ ಮುಖ್ಯ. ಎಷ್ಟು ಓದ್ತೀವಿ ಅಷ್ಟು ಹೊಸ ಡೈಮೆನ್ಷನ್ಗಳನ್ನು ಕೊಡುತ್ತೆ. ಚರಿತ್ರೆ ಬಗ್ಗೆ ಒಳ್ಳೆ ಸ್ಪಷ್ಟ ಕಲ್ಪನೆ ಬರ್ತದೆ. ಅವ್ರು ಹೇಳಿದ್ದೇನೆಂದ್ರೆ, ನನ್ನ ಕನಸಿನ ಭಾರತ ಹೇಗಿರ್ಬೇಕಂದ್ರೆ, ಯಾವ ಮಗುವೂ ಕೂಡ ಅಪೌಷ್ಟಿಕತೆಯಿಂದ ಸಾಯಕೂಡ. ಆಹಾರ ಇಲ್ಲ, ನೀರಿಲ್ಲ, ಹಾಲಿಲ್ಲ, ನನಗೆ ತರಕಾರಿ ಇಲ್ಲ, ನಾನು ತಿನ್ನಲಿಕ್ಕೆ ನನಗೆ ಕೋಳಿ, ಕುರಿ, ಮೊಟ್ಟೆ ಇಲ್ಲ ಅಂತ ಸಾಯ್ಕೂಡು. ಅಂತ ವ್ಯವಸ್ಥೆ ಇರುವ ಭಾರತ ನಂದು, ನನ್ನ ಕನಸಿನ ಭಾರತ. ಯಾವ ಮಗುವೂ ಕೂಡ ತಾನು ಬಯಸಿದ, ಕಲಿಯ ಬಯಸುವ ಶಿಕ್ಷಣದಿಂದ ವಂಚಿತವಾಗುವ ವ್ಯವಸ್ಥೆ ಎಂದೂ ಇರಕೂಡು. ಯಾವ ಮಗು ಏನ್ ಶಿಕ್ಷಣ ಕಲಿತೀನಿ ಅನ್ಸುತ್ತೋ ಅದನ್ನು ಕಲಿಯಲಿಕ್ಕೆ ಅವಕಾಶವನ್ನ ನನ್ನ ಭಾರತ ಒದಗಿಸಬೇಕು. ಡ್ರೈವರ್ ಮಕ್ಕಳಾಗಿರ್ಲಿ, ಆಟೋ ಡ್ರೈವರ್ ಮಕ್ಕಳಾಗಿರ್ಲಿ, ಸ್ಟಾಫ್ ನರ್ಸ್ ಆಗಿರ್ಲಿ, ಕೂಲಿ ಕಾರ್ಮಿಕರಾಗಿರ್ಲಿ, ರೈಲ್ವೆದಲ್ಲಿ ಕೆಲಸ ಮಾಡಲಿ, ಬಸ್ ಕಂಡಕ್ಟರ್ ಆಗಿರ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಲಿ, ಏನೂ ಇಲ್ಲದೆ ದಿನಗೂಲಿ ಮಾಡುವ ಮಕ್ಕಳಾಗಿರ್ಲಿ, ಪ್ರತಿಭೆ ಇದೆಯಾ, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಆಸ್ಟ್ರೋನಟ್ ಆಗ್ಬೇಕು, ನಾನೊಬ್ಬ ಸಿವಿಲ್ ಸರ್ವೆಂಟ್ ಆಗ್ಬೇಕು, ನಾನೊಬ್ಬ ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಸಿದ್ರೆ ಆ ಕನಸನ್ನ ಈಡೇರಿಸುವ ಪೂರಕ ವ್ಯವಸ್ಥೆಯನ್ನ ನನ್ನ ಭಾರತ ಕೊಡಬೇಕು. ಅದು ನನ್ನ ಕನಸಿನ ಭಾರತ. ಇಂಥ ಶಿಕ್ಷಣವನ್ನ ಪಡೆದ ಮಕ್ಕಳು ಕೆಲಸಕ್ಕಾಗಿ ಊರಿಂದ ಊರಿಗೆ, ನಗರದಿಂದ ನಗರಕ್ಕೆ, ಕಚೇರಿಯಿಂದ ಕಚೇರಿಗೆ ಅಲಿಯಕೂಡು. ಪ್ರತಿಭೆಯ ಆಧಾರಿತ ಜೀವನಕ್ಕೆ ಸಾಕಾಗುವಂತ ಒಂದು ಕೆಲಸ ಸಿಗುವ ವಾತಾವರಣ ಇರ್ಬೇಕು. ಯಾರೋ ಹೋದ್ರು ಈ ಉತ್ತಾರ ಚೇಂಜ್ ಆಯ್ತದೆ ಗೊತ್ತಲ್ಲ, ತಂದೆ ತಕ್ಷಣ ಉತ್ತಾರ ಚೇಂಜ್ ಆಗುವ ಹಾಗೆ ಅಧಿಕಾರ ಬದಲಾಗುವ. ತಂದೆ ತೀರುವ ತಕ್ಷಣ ಏನಾಯ್ತದೆ, ಜಮೀನಲ್ಲಿ ಅವನ ಹೆಸರು ಕಡಿಮೆ ಮಾಡಿ ನನ್ನ ಹೆಸರಿಸ್ತಲ್ಲ, ಆ ವ್ಯವಸ್ಥೆ ಇರುವ ಪ್ರತಿಭೆಯ ಆಧಾರಿತ ವ್ಯವಸ್ಥೆಗೆ ಗೌರವ ಇರಬೇಕು. ಅದು ನನ್ನ ಕನಸಿನ ಭಾರತ. ಅದ್ರ ಕೊನೆಯದಾಗಿ ಅವರು ಹೇಳ್ತಾರೆ, ಯಾರೇ ಇರಲಿ ಸ್ವಾಮಿ, ಒಬ್ಬ ಫೋಟೋಗ್ರಾಫರ್ ಆಗಿರಲಿ, ಕ್ಯಾಮ್ರಾಮನ್ ಆಗಿರಲಿ, ಒಬ್ಬ ರೈತ ಆಗಿರಲಿ, ಒಬ್ಬ ಕೂಲಿ ಕಾರ್ಮಿಕನಾಗಿರಲಿ, ಸಂತೃಪ್ತಿಯಿಂದ ಬದುಕಿ ರಾಜ್ಯ ರಾಷ್ಟ್ರದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಗೌರವವಿರುವ ವಾತಾವರಣ ಹೊಂದಿದ ಭಾರತ ನನ್ನ ಕನಸಿನ ಭಾರತ ಅಂತ. 23-24 ವಯಸ್ಸಿನ ಹುಡುಗ ಸ್ವಾತಂತ್ರ್ಯದ ಕಿಚ್ಚನ್ನ, ಜ್ವಾಲೆಯನ್ನು ಹಚ್ಚಿಕೊಳ್ಳೋದು. ಅದಕ್ಕೆ ನನಗೆ ಸರ್ಕಾರಿ ಶಾಲೆ ಬಗ್ಗೆ ನೆನಪಾಯ್ತು. ಅಂತ ಶಿಕ್ಷಣ ಕೊಡಬೇಕಲ್ಲ, ಎಲ್ಲ ರೂಲ್ ಫೆಸಿಲಿಟಿ, ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಸಾಕು, ಏನು ಕೇಳಲ್ಲ ಅವರು. ನಿಮ್ಗೆ ಯಾವ ಊಟಕ್ಕೂ ಕೊಡಿಯನಲ್ಲ, ನನಗೆ ಕಾಸು ಕೊಡಿಯನಲ್ಲ, ನನಗೆ ರಿಸರ್ವೇಶನ್ ಕೊಡಿಯನಲ್ಲ, ಶಿಕ್ಷಣ ಕೊಡಿಯವರಿಗೆ ಫಸ್ಟ್ ನೀವು ಉಳಿದೆಲ್ಲ ಏನಾದ್ರು ಮಾಡ್ತಾರೆ. ಅಂತ ಶಿಕ್ಷಣವನ್ನ ಕೊಡಲಿಕ್ಕೆ ಸಶಕ್ತವಾಗತಕ್ಕಂಥ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಅದನ್ನ ಮಾಡುವಂತಾಗಿ ಅದರ ಒಂದು ಸಾಧನ ಈ ಸಿನಿಮಾ ಅಂತ ನಾನಂತೂ ಭಾವಿಸ್ತೀನಿ. ಸಿನಿಮಾ ಕ್ಷೇತ್ರ ಬರೀ ಮನೋರಂಜನೆ ಅಲ್ಲ. ನಾವು ಡಾಕ್ಟರ್ ರಾಜ್ ಮಯೂರ ಸಿನಿಮಾ ಸರ್ ನನ್ನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿತು. ಮಯೂರ ಸಿನಿಮಾ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೆ ಅವಮಾನ ಆಯ್ತದೆ, ಸಮಾಜವನ್ನೇ ಕಟ್ಟಿಬಿಡ್ತಾರೆ. ಅದ್ರ ಜೊತೆಗೆ ನಮ್ಮ PUC ಓದಬೇಕಾದ್ರೆ ಇವರು ನಮ್ಮ ಗೆಲ್ಲಬೇಕು, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಅಂತ ಹೇಳಿದ ಆ ಸಿನಿಮಾ ಅವು ನನ್ನ ಮೇಲೆ ಬಹಳ ಪರಿಣಾಮವನ್ನು ಬೀರಿತು. ಆಮೇಲೆ ಅರಳು ಹೂಗಳೆ ಅಂತ ಒಂದು ಅದನ್ನ ಹಾಡು, ನಾನು ಅವಾಗ UPSC ತಯಾರು ಮಾಡ್ತಿದ್ದೆ, ಓದ್ತಾ ಇದ್ದೆ. ಈ ಸಾರಿ ಜಗವೇ ಒಂದು ರಣರಂಗ, ಧೈರ್ಯ ಎಲ್ಲಿ ನಿಮ್ಮ ಸಂಘನ ಹಾಡು. ಬೆಳಗ್ಗೆ ಎದ್ರೆ ಸಾಕಿ ಹಾಡು ಕೇಳೋದು ನಾವು. ಈ ಹಾಡುಗಳನ್ನು ಕೇಳೇ ನಮ್ಮ ಮುಂದೆ. ಆಮೇಲೆ ಓಂ ಸಿನಿಮಾದು ದಿನಕರ ಮತ್ತೆ ಸಾಂಗಿದೆ ಅದು, ಅವೆಲ್ಲ ನನಗೆ ಪ್ರತಿದಿನ ಕೇಳಿ ಅದನ್ನ ಏನ್ ಕೇಳ್ತೀವಿ, ಏನ್ ಮಾತಾಡ್ತೀವಿ ಅದೇ ನಾವು ಮಾಡ್ತೀವಿ. ಸಿಂಪಲ್. ಯದ್ಭಾವಂ ತದ್ಭವತಿ, ವಿ ಆರ್ ದ ರಿಸಲ್ಟ್ ಆಫ್ ಅವರ್ ಥಾಟ್ಸ್. ಸೊ ಆ ತರ ಸಕಾರಾತ್ಮಕ ಆಲೋಚನೆಗಳನ್ನ ಬಿತ್ತುವಲ್ಲಿಯೂ ಕೂಡ ಸಿನಿಮಾ ಸಾಹಿತ್ಯ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತದೆ. ಹಾಗಾಗಿ ಬಹಳ ಸಾರಿ ನಾವು ಪೊಲೀಸ್ ಇಲಾಖೆಯಲ್ಲಿ ನಾನು DCP ವೆಸ್ಟ್ ಆಗಿದ್ದೆ.
ಕೆಲವೊಂದಿಷ್ಟು ಸಿನಿಮಾಗಳು ರಿಲೀಸ್ ಆದ್ರೆ ಚೋಳೂರು ಪಾಳ್ಯ ನಾವು ಎಷ್ಟು ಆ ಕಡೆ ಬಂದು ಹೆಚ್ಚಿಗೆ ಮಾಡ್ಬೇಕಾಗ್ತಿತ್ತು ನಾವು. ಮಾಗಡಿರೋಡು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಪಕ್ಕಾ ಸ್ಟ್ಯಾಟಿಂಗ್ ಮಾಡೋದು, ಪಕ್ಕಾ ಯಾವ ಚುಚ್ಚೋರು ಸಿನಿಮಾ ವಾಪಸ್ ಬರ್ಬೇಕಾದ್ರೆ. ಅಂದ್ರೆ ಆ ಸಿನಿಮಾ ಏನ್ ಇರಬೇಡ ಮಾರೆ. ನಾನು ಅವ್ರಿಗೆ ಫೋನ್ ಮಾಡಿದ್ರು ಅಂತ ಸರ್ ಹೇಳಿ ಮಾಡಬೇಡಿ ಸ್ವಾಮಿ, ನಿಮ್ಮನ್ನೆಲ್ಲ ನೋಡ್ತೀವಿ ನಾವು, ಹುಡುಗರು ನೀವು ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತವೆ, ಗೊತ್ತಿರಲ್ಲ ಅವಕ್ಕೆ ಅಂತ ಹೇಳಿ. ಅಂದ್ರೆ ಸಿನಿಮಾದ ಪ್ರಭಾವ ನಮ್ಮ ಮೇಲಿದೆ. ಕಲಾವಿದರಾಡುವ ಮಾತು, ಬರೆಯುವ ಸಾಹಿತ್ಯದ ಪ್ರಭಾವ ನಮ್ಮ ಮೇಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋರಂಜನೆಯೊಂದಿಗೆ ಇಡೀ ದೇಶವನ್ನ ಕಟ್ಟುವ ಮನಸ್ಸುಗಳನ್ನು ತಯಾರು ಮಾಡತಕ್ಕಂಥ ಸಿನಿಮಾ ಇದು ಸಕ್ಸಸ್ ಆಗಲಿ. ಇದು ನಮ್ಮ ಶಾಲೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಸ್ವಲ್ಪ ದುಡ್ಡು ಬರಲಿ, ನಿಮಗೆ ಕಾಸು ಬರಲಿ, ಕಾಸಿಂದ ಕೆಲಸವೇ ಇಲ್ಲ. ಕಲಾವಿದರಂದ್ರೆ ಪಾಪ ಕರೆಸ್ಬಿಟ್ಟು ಹಂಗೆ ವಾಪಸ್ ಫೋಟೋ ತೆಗೆದು ಎಲ್ಲರೂ ಸೆಲ್ಫಿ ತಗೊಳ್ತಾರೆ. ಪಾಪ ಅವ್ರ ಆರ್ಥಿಕ ಸಮಸ್ಯೆ ಸರ್, ಮನೆ ಹೋದ್ರೆ ಸಾಕೋದು, ಸರಿ ಊಟ ಮಾಡ್ಲಿಕ್ಕಾಗಲ್ಲ, ಟ್ರಾವೆಲ್ ಮಾಡ್ಲಿಕ್ಕಾಗಲ್ಲ. ಹಂಗಾಗಬಾರ್ದು. ಒಳ್ಳೆ ಕಾಸು ಬರ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಊಟ ಮಾಡ್ಬೇಕು. ಒಂದು 40-60 ಅವರು ಒಳ್ಳೆ ಮನೆ ಕಟ್ಬೇಕು ಸರ್. ಚಾರ್ಜ್ ಮಾಡಿ ಸರ್, ಬಿಡ್ಬೇಡಿ, ಚಾರ್ಜ್ ಮಾಡ್ಬೇಕು. ಅದು ನಾವೆಲ್ಲ ಒಳ್ಳೆಯವರು ಇವಾಗ ಸಿಂಪಲ್ ಇರ್ಬೇಕು, ಕಾಸು ಬೇಕಲ್ಲ ಸುಮ್ಮನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತೇ ಮುಗಿಸ್ಬಿಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಆರ್ಥಿಕ ಕ್ರಾಂತಿ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿ ಎದುರುಗಳಾದರೆ, ರೆವಲ್ಯೂಷನ್, ಇಫ್ ದೇರ್ ಇಸ್ ಅನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಕಲ್ಚರಲ್ ಹಿಸ್ಟಾರಿಕಲ್ ಬಂದ್ರೆ ಗೆಲ್ಲೋದು ಆರ್ಥಿಕ ಕ್ರಾಂತಿ ಅಂತೆ. ಅಂದ್ರೆ ಹಣ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಬದುಕಬೇಕು, ಒಳ್ಳೆ ಬೇಕಂದ್ರೆ ಸಾಕು, ತಕ್ಕ ಮಟ್ಟಿಗೆ ನಮ್ಗೇನು ದೊಡ್ಡದ್ ಬೇಡ, 30-40 ಸಾಕು. 30-50 ಒಳ್ಳೇದು ಕಟ್ಕೋಬೇಕು, ಒಳ್ಳೆ ಬಾತ್ರೂಮ್ ಇರ್ಬೇಕು. ನಮ್ ದುಡಿಯೋದ ಮನೆ ಇದೆಯಾ ಸರ್ ಸ್ವಂತ ನೋಡಿ ಸರ್. ನಿಮ್ಗೆ ಬೆಕ್ಕನಷ್ಟು ಕಲಾವಿದರು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನನಗೆ ಗೊತ್ತಿದೆ, ಸದಾಶಿವಗೌಡರು ಅಂತ ದೊಡ್ಡ ನಾಟಕಕಾರ ಸರ್, ಗೊಂಬೆಗಳ ನಾಟ್ಯ ಸಂಘ ಅಂತ ಧಾರವಾಡದಲ್ಲಿದೆ. ಅವ್ರ ಮಗ ಪ್ರಕಾಶ್ ಗೌಡರು ಅಂತ ಹೇಳಿ 2004ರಲ್ಲಿ ಸ್ಮಶಾನ ಕುರುಕ್ಷೇತ್ರ ಮತ್ತು ಸೂತ್ರ ತಪಸ್ವಿ 2 ನಾಟಕದಲ್ಲಿ ನಾನು ಇಡೀ ರಾಜ್ಯಾದ್ಯಂತ ಕುವೆಂಪು ಶತಮಾನೋತ್ಸವದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡಿದಾಗ ಒಂದು ನಾಟಕಕ್ಕೆ 200 ರೂಪಾಯಿ ತಗೊಂಡಿದ್ದೆ ನಾನು, 200 ರೂಪೀಸ್. ನಾನೇನಲ್ಲಿ ದುರ್ಯೋಧನ ಬಗ್ಗೆ ಅಥವಾ ಕುವೆಂಪು ಅವರ ಬಗ್ಗೆ ಬಹಳ ಅಭಿಮಾನ. ಸ್ಮಶಾನ ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರ ಪಾತ್ರ, ಸ್ಮಶಾನ ಕುರುಕ್ಷೇತ್ರದಲ್ಲಿ ದುರ್ಯೋಧನ, ಸೂತ್ರ ತಪಸ್ವಿಯಲ್ಲಿ ಬ್ರಾಹ್ಮಣರ ಪಾತ್ರವನ್ನು ಎಲ್ಲ ಕಡೆ ಮಾಡಿದ್ದೀನಿ ಸರ್ ನಾನು. ಇಡೀ ರಾಜ್ಯಾದ್ಯಂತ ಸೂತ್ರ ಗಾಡಿ ಕೇಳ್ಕೊಂಡು ಮೇಲ್ಗಡೆ ಎಲ್ಲ ನಾಟಕದ್ದೆಲ್ಲ ಸಾಮಾನು ಇಟ್ಕೊಂಡು ಗಾಡಿ ಮಾಡ್ಕೊಂಡು ಎಲ್ಲ ಕಡೆ ಆಡೋದು. ಒಂದು ಪ್ಲೇಟ್ 200 ರೂಪಾಯಿ ಕೊಡೋರು, 200 ರೂಪೀಸ್. ಎಲ್ಲರೂ ಕೂಡ ತರಿಸ್ಕೊಳ್ತಾರೆ. ಆಯಾರ ಅಂತ ನಮ್ಮ ಕಡೆ, ನೀವೇನಿದ್ದೀರ ಆಯಾರ ಮಾಡೋದು. ಒಳ್ಳೆ ಪಾತ್ರ ಅಂದ್ರೆ ಕೊಡ್ತಾರೆ ರೊಕ್ಕ. ಯಾರು ಕೊಡ್ತೀರಿ, ನಾವು ಕಾಯ್ತಾ ಇದ್ದೀವಿ ನೋಡೋಣ ಒಳ್ಳೆ ಪಾತ್ರ ಮಾಡಿದೀವಿ, ಯಾರು ಏನಾದ್ರು ಕೊಡ್ತಾರ ಅಂತ. ಅಂದ್ರೆ ನನ್ನ ಕೋ ಈಗಲೂ ನಾವು ಪ್ರಕಾಶ್ ಗರುಡು ಚೆನ್ನಾಗಿದೆ ಗೊಂಬೆಗಳ ನಾಟ್ಯ ಸಂಘ, ಅವ್ರು ಇವತ್ತು ಹೇಳ್ತವ್ರೆ. ಮುಂದೆಲ್ಲ ಕಳೆದವರು ಆಮೇಲೆ ಸಂಗೊಳ್ಳಿ ರಾಯಣ್ಣ ಮತ್ತು ಜೋಕುಮಾರ ಸ್ವಾಮಿ, ಗಿರೀಶ್ ಕಾರ್ನಾಡದು ಅವೆಲ್ಲ ತೆಲಗಂಡ ಅವ್ರಿಗೆಲ್ಲ ಬರೀ 200 ರೂಪಾಯಿ ಕೊಡ್ತೀರಿ ಸರ್ ನೀವು, ನಾನೇನೋ ಕಾಲೇಜ್ಗೆಲ್ಲ ಬಿಟ್ಟು ಬರ್ತೀನಿ, ನೀವೆಲ್ಲ ಅಡ್ಡಾಡ್ಬೇಕು, ಎಲ್ಲರೂ ಮಲಗಬೇಕು, ಆಗಲ್ಲ, ಹೆಚ್ಚಿಗೆ ಮಾಡಿದ್ರೆ ಬರ್ತೀನಿ, 500 ರೂಪಾಯಿ ಒಂದು ಪ್ಲೇಟ್ ಕೊಟ್ಟರೆ ಬರ್ತೀನಿ ಅಂತ. ಆಮೇಲೆ ಓದ್ಲಿಕ್ಕೆ ಆರಂಭ ಮಾಡಿದ್ವಿ. ಯಾಕೆ ಹೇಳಿದೆ ಅಂದ್ರೆ, ಕಲಾವಿದರು ತಮ್ಮ ಹವ್ಯಾಸಕ್ಕಾಗಿ ಬರ್ತಾರೆ. ಹೊಟ್ಟೆನೂ ತುಂಬಬೇಕು, ಕಲಾವಿದರು ಹೊಟ್ಟೆನೂ ತುಂಬಬೇಕು, ಮರ್ಯಾದಸ್ಥ ಬದುಕು ಅವ್ರು ಆಗ್ಬೇಕು. ಅದನ್ನ ಜವಾಬ್ದಾರಿ ಸ್ಥಾನದಲ್ಲಿ ಮಾಡ್ಬೇಕು. ಅಧ್ಯಕ್ಷರು ಮತ್ತೊಬ್ರು ಎಲ್ಲ ಸೇರಿ ಬರೀ ಹೀರೋಯಿನ್ಸ್ಗಳಿಗೆ ಸಿಕ್ಕಾಪಟ್ಟೆ ಕೋಟಿ ಕೊಟ್ಬಿಟ್ರೆ ಅವರಿಂದನೇ ಸಿಂಪ ಅಲ್ಲ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಆಫ್ ದಮ್, ಅವ್ರು ಕೇಳಿದಷ್ಟು ಅವ್ರು ಕಾಣಿಸಿಟ್ಟು ಕೊಡ್ತಾರೆ. ಅಲ್ಲಿ ಉಳಿದವ್ರು ಬೇಡ, ಅವ್ರು ಬೇಕು. ಒಂದು ರಥ ಎಳೆದಂಗೆ, ದೊಡ್ಡ ಸಿನಿಮಾ ರಥ ಎಳೆದಂಗೆ ಲೈಟ್ ಬಾಯ್ ಹಿಡಿದು ಎಲ್ಲರೂ ಸೇರಿ ಅವ್ರಿಗೂ ಡ್ಯೂ ರೆಸ್ಪೆಕ್ಟ್. ಅವ್ರಿಗೆ ಏನ್ ಸಲ್ಬೇಕು ಅದು ಸಲ್ಲಿ, ಅವ್ರು ಹೆಚ್ಚಿಗೆ ಕೇಳ್ತಾರೆ. ಅವ್ರನ್ನ ಅಪಹಾಸ್ಯ ಮಾಡಬಾರ್ದು, ಅವಮಾನ ಮಾಡಬಾರ್ದು, ಇಲ್ ಟ್ರೀಟ್ಮೆಂಟ್ ಮಾಡಬಾರ್ದು, ಇನ್ ಟೈಮ್ ಪೇಮೆಂಟ್ ಕೊಡೋದು ಸಾಕಪ್ಪ, ತಾವು ಬಂದ್ರೆ ಕೊಂಡೊಯ್ತಾ ಇರ್ತಾರೆ. ಅದಕ್ಕೂ ಕೂಡ ಗಾರ್ಡ್ ಅಂದ್ರೆ ರಕ್ಷಣಾ ವ್ಯವಸ್ಥೆ ನಿರ್ಮಾಣ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ ತಮ್ಮೆಲ್ಲರಿಗೂ. ಚಂದ್ರು, ಗ್ರೇಟ್ಫುಲ್ ಟು ಮೈ ಚಂದ್ರು ಅಂಡ್ ಸರ್ ಮನೆಗೆ ಬಂದ ತಕ್ಷಣ ನಮ್ಮ ರವಿ ಆಚಾರ್ ಸರ್ ಅವರು, ಉಮೇಶ್ ಅವರು, ಚಂದ್ರು ಅವರು ಬಂದು ಕರೆದು ಒಳ್ಳೆಯದಾಗಲಿ ಸರ್, ನಿಮಗೆಲ್ಲ ಮಾಡ್ತಾ ಇದ್ದೀನಿ ಸರ್, ಇದ್ದೇ ಇರ್ತದೆ ಲೈಫು.
ಸಿದ್ದೇಶ್ವರ ಸ್ವಾಮಿ ಎಡಪಾದ ಬಲಪಾದ ನಿಮ್ಮ ಸದಾ ನಿಮಗೆ ಆಶೀರ್ವಾದ ನಿಮಗೆ ಇರಲಿ. ತಿರುಪತಿ ಮಹಾಲಕ್ಷ್ಮೀ ತಿರುಪತಿ ಸ್ವಾಮಿ ತಿರುಪತಿ ಮಾಡಾಳ ಗೌರಮ್ಮ ಸದಾ ನಿಮ್ಗೆ ಹರಸಲಿ. ಒಳ್ಳೆಯದಾಗಲಿ ಸರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.